ಕೋರ್ಟ್ ವಾರಂಟ್ ಅನ್ನು ಸುಳ್ಳು ಎಂದಿದ್ದ ಪ್ರಕಾಶ್ ರಾಜ್. ಅಕ್ರಮ ಗುರುತಿನ ಚೀಟಿ ಪ್ರಕರಣದಲ್ಲಿ ಮಾರಿಕೊಂಡ ಖ್ಯಾತಿಯ ನಟನಿಗೆ ಬೇಲ್. 3 ರಾಜ್ಯಗಳಲ್ಲಿ 4 ವೋಟರ್ ಐಡಿಯನ್ನ ಹೊಂದಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಭಾರತದ ಖ್ಯಾತ ಕಳ್ಳನಟ ಪ್ರಕಾಶ್ ರಾಜ್ ಅವರಿಗೆ ಬೆಂಗಳೂರು ಕೋರ್ಟ್ ರಿಲೀಫ್ ನೀಡಿದ್ದು ನಟನಿಗೆ ಜಾಮೀನು ಮಂಜೂರು ಮಾಡಿದೆ. ಪ್ರಕಾಶ್ ರೈ ಅವರು ದೇಶದ ವಿವಿಧ ರಾಜ್ಯಗಳಲ್ಲಿ 4 ಮತದಾರರ ಚೀಟಿಯನ್ನ ಹೊಂದಿದ್ದಾರೆ ಅಂತ ಆರೋಪಿಸಿ ಕೆ ದಿಲೀಪ್ ಕುಮಾರ್ ಎಂಬುವವರು ಕೇಸನ್ನು ದಾಖಲಿಸಿದರು. ಈ ಸಂಬಂಧ ಬೆಂಗಳೂರಿನ 48ನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಟನ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಜಾರಿ ಮಾಡಿತ್ತು. ವಾರೆಂಟ್ ರೀಕಾಲ್ ಮಾಡಿಸಲು ಪ್ರಕಾಶ್ ರೈ ಅವರು ಕೋರ್ಟ್ ಹಾಜರಾಗಿದ್ದರು. ಪ್ರಕಾಶ್ ರಾಜ್ ಅವರಿಗೆ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಮಾಡಲಾಗಿದೆ ಅಂತ ಪ್ರಮುಖ ಪತ್ರಿಕೆ ವೆಬ್ ನ್ಯೂಸ್ಗಳಲ್ಲಿ ಪ್ರಕಟ ಆಗಿತ್ತು. ಇದನ್ನ ಅಲ್ಲಗಳೆದಿದ್ದಂತಹ ಪ್ರಕಾಶ್ ರಾಜ್ ಅವರು ಇದೊಂದು ಸುಳ್ಳು ಸುದ್ದಿ ಅಂತ ತಮ್ಮ ಅಧಿಕೃತ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಪಷ್ಟನೆಯನ್ನ ನೀಡಿದರು. ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೇರ್ ಕೂಡ ಪ್ರಕಾಶ್ ರಾಜ್ ಬೆಂಬಲಕ್ಕೆ ನಿಂತು ಇದೊಂದು ಸುಳ್ಳು ಸುದ್ದಿ ಅಂತ ಕ್ಲೀನ್ ಚಿಟ್ ನೀಡಿದ್ದ. ಇದಾದ ಸ್ವಲ್ಪ ಸಮಯದಲ್ಲೇ ನಟ ಪ್ರಕಾಶ್ ರೈ ಪರ ವಕೀಲರು ವಾರೆಂಟ್ ಹಿಂಪಡೆಯುವಂತೆ ಕೋರಿ ಅರ್ಜಿ ಸಲ್ಲಿಸಿದ್ದಲ್ಲದೆ ಜಾಮೀನು ಪಡೆಯಲು ನಟ ಪ್ರಕಾಶ್ ರಾಜ್ ಖುದ್ದು ಕೋರ್ಟ್ಗೆ ಹಾಜರಾಗಿದ್ರು. ನ್ಯಾಯಾಲಯದ ವಾರೆಂಟ್ ಅನ್ನ ರಾಜಾರೋಷವಾಗಿ ಸುಳ್ಳು ಎಂದು ಹೇಳಿದ್ದ ನಟನ ನಿಜ ಬಣ್ಣ ಇವತ್ತು ಬಯಲಾಗಿದೆ. ಸುಳ್ಳಿಗೆ ಮಾರಿಕೊಂಡವರು ಯಾರು ಎನ್ನುವಂತಹ ಜನರ ಪ್ರಶ್ನೆಗೆ ಪ್ರಕಾಶ್ ರಾಜ್ ಉತ್ತರಿಸುವರೇ? ಕಾದು ನೋಡಬೇಕು.